ಕಾಸು ಬಿಸಾಕಿದ್ರೆ ಕೈದಿಗಳಿಗೆ ಕುಂತಲ್ಲೇ ಸರಾಯಿ, ಬೀಡಿ, ಮೊಬೈಲು. 300 ರೂಪಾಯಿ ಪೊಲೀಸರ ಕೈಗಿಟ್ರೆ ಕೈದಿಗಳ ಕೈ ಸೇರುತ್ತೆ ಸಿಗರೆಟ್ ಪ್ಯಾಕ್. ಯಾಕೆ ಅವರನ್ನ ನೀವು ರೇಪ್ ಮಾಡ್ತಾ ಇದ್ರಿ, ಕೊಲೆ ಮಾಡ್ತಾ ಇದ್ರಿ? ಮೊಬೈಲು, ಡ್ರಗ್ಗು, ವೈನು, ಸಿಗರೇಟು ಇವೆಲ್ಲವೂ ಕೂಡ ಒಳಗಡೆಗೆ ಸಪ್ಲೈ ಆಗ್ತಾ ಇದೆ. ಧಾರವಾಡ ಸಬ್ ಜೈಲು ಭ್ರಷ್ಟಾಚಾರದ ಕೂಪಾಗಿದೆ. ಎಲ್ಲ ಸಿಗುತ್ತೆ ದುಡ್ಡು ಕೊಟ್ರೆ. ಈ ಮುಸ್ಲಿಂ ಗುಂಡಾಗಳಿಗೆ ಏನ್ ನೀವು ಬುರ್ಕ ಹಾಕೊಂಡು ಓಡಾಡಿಸ್ತೀರಿ? ನಮ್ಮ ಹಿಂದೂ ಹುಡುಗರನ್ನ ಯಾಕೆ, ಹಿಂದೂ ಹುಡುಗಿಯರು ಯಾಕೆ ಮುಟ್ತಾರೆ? ಹೌದು, ಹುಡಿಗಾಸು ಚೆಲ್ಲಿದ್ರೆ ಸಾಕು, ಕುಂತಲ್ಲೇ ಎಣ್ಣೆ, ಬೀಡಿ, ಮೊಬೈಲ್ ಸಿಗುತ್ತೆ. ಇನ್ನು ಹೈಫಾಯಾಗಿ ಸಿಗರೇಟ್ ದಮ್ ಎಳಿಬೇಕಂದ್ರೆ ಪೊಲೀಸರಿಗೆ ಜಸ್ಟ್ 300 ರೂಪಾಯಿ ಕೊಟ್ರೆ ಸಾಕು ಕಣ್ರಿ. ಜೆಟ್ ಸ್ಪೀಡ್ ನಲ್ಲಿ ಸಿಗರೇಟ್ ಪ್ಯಾಕ್ ನಮ್ಮ ಕೈ ಸೇರುತ್ತೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕಾಸೊಂದಿದ್ರೆ ಕೈದಿಗಳು ಜೈಲಲ್ಲಿ ಬಾಸ್ಗಳೇ ನೋಡಿ. ಹೀಗಂತ ನಾವ್ ಹೇಳ್ತಿಲ್ಲ, ಖುದ್ದು ಸೆಂಟ್ರಲ್ ಜೈಲ್ನಲ್ಲಿ ವಿಚಾರಣಾಧೀನ ಆರೋಪಿಯಾಗಿರುವ ಓರ್ವ ಖೈದಿಯೇ ಜೈಲ್ನ ಹಣೆ ಬರಹ ಬಿಚ್ಚಿಟ್ಟಿದ್ದಾನೆ ನೋಡಿ. ಮೊಬೈಲು, ಡ್ರಗ್ಗು, ವೈನು, ಸಿಗರೇಟು ಇವೆಲ್ಲವೂ ಕೂಡ ಒಳಗಡೆಗೆ ಸಪ್ಲೈ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಕಡೆಗೆ ದಾಖಲೆಗಳಿದೆ. ನೇಹಾ ಹಿರೇಮಠ ಅವನ ಹೆಸರೇನು ಫಯಾಜ್, ಅವನೇ ಗುಂಪು ಮಾಡ್ಕೊಂಡಿದ್ದಾನೆ ಅಲ್ಲಿ 11 ಜನರು. ವಿಡಿಯೋ ಕಾಲ್ ಮಾಡಿದಾನೆ. ಹೌದು, ಜೈಲಲ್ಲಿ ಮುದ್ದೆ ಮುರಿಯೋ ಕೈಯಲ್ಲಿ ಆರಾಮವಾಗಿ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡು ತನ್ನ ಪ್ರೇಯಸಿಯ ಜೊತೆ ಮಾತಾಡ್ತಾನೆ. ಅಷ್ಟೇ ಅಲ್ಲ, ತನ್ನ ಮನೆಯವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿಯೂ ಮಾತಾಡ್ತಾನೆ. ಒಬ್ಬ ಪೋಕ್ಸೋ ಕೇಸ್ ಆರೋಪಿಗೆ ಸೆಂಟ್ರಲ್ ಜೈಲ್ನಲ್ಲಿ ಇಷ್ಟೊಂದು ಆರಾಮವಾಗಿ VIP ಸೇವೆ ಸಿಗ್ತಿದೆ ಅಂದ್ರೆ ನಮ್ಮ ರಾಜ್ಯದ ಸೆಂಟ್ರಲ್ ಜೈಲ್ಗಳ ಪರಿಸ್ಥಿತಿ ಅದೆಷ್ಟರ ಮಟ್ಟಿಗೆ ಬರಗೆಟ್ಟಿದೆ ಅನ್ನೋ ತಿಳ್ಕೋಬಹುದು. ಒಬ್ಬ ಪರ್ವೇಜ್ ಅನ್ನುವಂಥ ಪೋಕ್ಸೋ ಕೇಸ್ನಲ್ಲಿ 16 ವಯಸ್ಸಿನ ಒಬ್ಬ ಹಿಂದೂ ಹುಡುಗಿನ ಆ ಹುಡುಗಿ ರೇಪ್ ಮಾಡಿ ಇವತ್ತು ಒಳಗಡೆ ಇದ್ದಾನ. ಅವನೇ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾನವನು. ಅವನೊಬ್ಬ ಚಾಚಿ ಅಂದರೆ ಅವನು ಚಿಕ್ಕಮ್ಮನೋ ಏನೋ ಇದ್ದಾರೆ, ಅವಳಿಗೆ ಫೋನ್ ಮಾಡಿ ಕಾನ್ಫರೆನ್ಸಲ್ಲೇ ಮಾತಾಡ್ತಾರೆ. ಆ ಹುಡುಗಿ, ಇವನು ಮತ್ತು ಆ ಚಾಚಿ 3 ಜನ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತಾರೆ. ರೆಕಾರ್ಡ್ ಇದೆ ನಮ್ಮ ಹತ್ರ. ಬೆಂಗಳೂರು ಶಿವಮೊಗ್ಗ ಬೆನ್ನಲ್ಲೇ ಧಾರವಾಡ ಜೈಲಲ್ಲೂ ಅಕ್ರಮದ ಘಾಟು. ಪೋಕ್ಸೋ ಕೇಸ್ ಆರೋಪಿಯಿಂದಲೇ ಧಾರವಾಡ ಜೈಲಿನಲ್ಲಿ ಅವ್ಯವಸ್ಥೆಯ ಪಟಾಬೈಲು. ಇಷ್ಟು ದಿನ ಬೆಂಗಳೂರಿನ ಪರಪ್ಪ, ಅಗ್ರಹಾರ, ಶಿವಮೊಗ್ಗ ಸೆಂಟ್ರಲ್ ಜೈಲ್ಗಳಲ್ಲಿ ನಡೀತಿದ್ದ ಕೈದಿಗಳ VIP ಟ್ರೀಟ್ಮೆಂಟ್ ಧಾರವಾಡದ ಸೆಂಟ್ರಲ್ ಜೈಲ್ ಕೂಡ ಬಂದು ನಿಂತಿದೆ ಕಣ್ರಿ. ಹೌದು, ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಮೊಬೈಲ್, ಮದ್ಯ, ಸಿಗರೆಟ್ ಸುಲಭವಾಗಿ ಸಿಗ್ತಿದೆ ಅನ್ನೋ ಆಘಾತಕಾರಿ ವಿಷಯ ಜಗಜ್ಜಾಹೀರವಾಗಿದೆ. ಅದರಲ್ಲೂ ಓರ್ವ ಪೋಕ್ಸೋ ಖೈದಿ ಹೊರಗಿನ ಬಾಲಕಿಯೊಂದಿಗೆ ಮೊಬೈಲ್ ನಲ್ಲಿ ಮಾತನಾಡಿ ಜೈಲಿನ ಭ್ರಷ್ಟಾಚಾರವನ್ನ ಪಟಾಬೈಲು ಮಾಡಿದ್ದಾನೆ. ಏನ್ ಸರ್ ಇದು? ಹೀಗಾದ್ರೆ ಏನು ಕಾನೂನಿಗೆ ಅಥವಾ ಏನು ಬೆಲೆನೇ ಇಲ್ಲನ್ರಿ? ಅವನು ಭಯೋತ್ಪಾದಕ, ಅವನು ರೌಡಿಗಳು, ಭಯೋತ್ಪಾದಕರು, ಕ್ರಿಮಿನಲ್ಸು, ಗೂಂಡಾಗಳು, ಮುಸ್ಲಿಂ ಅವರು ಪೋಕ್ಸೋದಲ್ಲಿ ಒಳಗಡೆ ಇದ್ದಾನೆ. ನೇಹಾ ಹಿರೇಮಠ ಒಳಗಡೆ ಅವನ ಹರಾಮಿ, ಅವನೇ ಗುಂಪು ಕಟ್ಕೊಂಡಿದ್ದಾನೆ. 11 ಜನರ ಜೊತೆಗೆ ನಾನು ಮಾತಾಡಬೇಕು, ಸರದಿ ಪ್ರಕಾರ ಮಾತಾಡಬೇಕು, ಲಘು ಮಾತಾಡಂತ ಹೇಳ್ತಾನವ. ಜೈಲಿನಲ್ಲಿ ಆರಾಮವಾಗಿದ್ದಾನಂತೆ ನೇಹಾ ಹಿರೇಮಠ್ ಕೊಲೆ ಆರೋಪಿ. ಕೊಲೆಗಡುಕರಿಗೆ ಕಿಂಚತ್ತು ಇಲ್ಲದಾಯ್ತು ಜೈಲು ಶಿಸ್ತಿನ ಭೀತಿ. ಹೌದು, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬಂದೆಯಾಗಿರುವ ಪರ್ವೇಜ್ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ತನಗೆ ಹಾಗೂ ತನ್ನಂತೆ ಅಪರಾಧ ಮಾಡಿ ಒಳಗೆ ಬಂದಿರುವ ಆರೋಪಿಗಳಿಗೆ ಸಿಕ್ತಿರುವ ಹೈಫೈ VIP ಸೇವೆಗಳ ರಹಸ್ಯವನ್ನ ಹೊರಗೆ ತೋರಿಸಿಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ನೇಹಾ ಹಿರೇಮಠ್ ಕೊಲೆ ಆರೋಪಿ ಫಯಾಜ್ ಸಹ ಹಾಯಾಗಿರುವುದು ಹೇಳಿಕೊಂಡಿದ್ದಾನೆ. ಆಡಿಯೋ ಈಗ ಭಾರಿ ಸದ್ದು ಸೃಷ್ಟಿಸಿದೆ. ಇನ್ನು ಜೈಲು ಸಿಬ್ಬಂದಿಗಳಿಗೆ ಹಣ ಕೊಟ್ರೆ ಜೈಲಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಅನ್ನೋ ಮಾತು ಸದ್ಯ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅನುಮಾನಗಣ್ಣಿನಿಂದ ನೋಡುವಂತಾಗಿದೆ ಕಣ್ರಿ. ಧಾರವಾಡ ಸಬ್ ಜೈಲು ಭ್ರಷ್ಟಾಚಾರದ ಕೂಪಾಗಿದೆ. ಮೂರು ಸಲ ರೈಡ್ ಆಗಿದೆ. ಒಂದು ವರ್ಷದೊಳಗೆ 3 ಸಲ ರೈಡ್ ಆಗಿದೆ. ಇತ್ತೀಚೆಗೆ 1 ತಿಂಗಳು 2 ತಿಂಗಳಾಯಿತು ಪೊಲೀಸ್ ಕಮಿಷನರ್ ಅವರು ಬಂದು 100 ಜನರನ್ನ ನಾವು ಕರ್ಕೊಂಡು ಒಳಗಡೆ ಹೋಗಿ ಸಡನ್ನಾಗಿ ಅಟ್ಯಾಕ್ ಮಾಡಿ ಎಲ್ಲ ಕಡೆ ತಪಾಸಣೆ ಮಾಡಿದ್ದೀವಿ, ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಹೆಂಗೆ ಸಿಕ್ತು? ಅಂದರೆ ಅವರು ಕೂಡ ಶಾಮೀಲಾಗಿದ್ದಾರಂತನಾ?
ಪರ್ವೇಜ್ ಆಡಿಯೋ ರಿಲೀಸ್ ಮಾಡಿದ ಶ್ರೀರಾಮ್ ಸೇನೆ, ಜೈಲಾಧಿಕಾರಿಯೊಂದಿಗೆ ವಾಗ್ವಾದ, ಜೈಲು ಮುತ್ತಿಗೆಗೆ ಎದ್ದಿಸಿದ ಶ್ರೀರಾಮ್ ಸೇನೆ. ಹೌದು, ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬಂದಿಯಾಗಿರುವ ಪರ್ವೇಜ್ ಜೈಲಿನಲ್ಲಿದ್ದರೂ ನಿರಂತರವಾಗಿ ಪೋಕ್ಸೋ ಪ್ರಕರಣದ ಯುವತಿ ಜೊತೆಗೆ ಫೋನ್ ಮೂಲಕ ಕರೆ ಮಾಡುತ್ತಿದ್ದಾನೆ. ಜೈಲಿನಲ್ಲಿ ಇದೆಂತ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡಿದ್ದೀರಿ ಎಂದು ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಜೈಲಾಧಿಕಾರಿಗೆ ಮಾತಿನ ಚಕಮಕಿಗೆ ಹೇಳಿಕೊಂಡ್ರು. ಸೆಂಟರ್ಗಳಿದ್ದಾಗ ವರ್ಷದಲ್ಲೇ 3 ಸಲ ರೈಡ್ ಆಯ್ತು. 3 ಸಲ ರೈಡ್ ಆಯ್ತು. ಒಬ್ಬ ರೌಡಿ ಅವನ ಹೆಸರೇನು ಮುಸ್ಲಿಂ ಇದ್ದಾನ, ಅವನು ವಿಡಿಯೋ ಕಾಲ್ ಮಾಡಿದ್ದು ಸ್ಕ್ರೀನ್ ಶಾಟ್ ನಲ್ಲಿ ಇದರಲ್ಲಿ ಬಂದ್ಬಿಟ್ಟಿದೆ, ಮೀಡಿಯಾದಲ್ಲಿ ಬಂದಿದ್ದೀರಿ. ಅಲ್ಲ, ಎನ್ಕ್ವೈರಿ ಆಯ್ತು, ಅದ್ರ ಒಳಗಡೆ ಹೇಗೆ ಬಂತು? ಒಳಗಡೆ ಹೇಗೆ ಬಂತ್ರಿ? ಇವನು ಹೇಳ್ತಾನೆ, ಪರ್ವೇಜ್ ಹೇಳ್ತಾನೆ, ಎಲ್ಲ ಸಿಗುತ್ತೆ ದುಡ್ಡು ಕೊಟ್ರೆ, ಶರೆ ಸಿಗತ್ತೆ, ಸಿಗರೇಟ್ ಸಿಗತ್ತೆ, ನಮ್ಮ ಮನೆಯೊಳಗೆ ಸಿಗ್ಲಿಕ್ಕಿಲ್ಲ, ಅಷ್ಟು ಒಳಗಡೆ ಸಿಗತ್ತೆ ಅಂತ ಅವನೇ ಹೇಳಿದಾನೆ, ಬಾಯ್ ಬಿಟ್ಟಿದ್ದಾನೆ. ನೀವು ಕೊಡ್ತೀವಿ ಈಗ. ನಂತರ ಆರೋಪಿ ಪರ್ವೇಜ್ ಜೊತೆ ಮಾತನಾಡಿರುವ ಯುವತಿಯ ಆಡಿಯೋವನ್ನ ಶ್ರೀರಾಮ್ ಸೇನೆ ಅವರು ಕೇಳಿಸಿದ್ರು. ಬಳಿಕ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಜೈಲಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೆಯಿತು. ಜೈಲು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಶ್ರೀರಾಮ್ ಸೇನೆ ಅವರು ಆಕ್ರೋಶ ಹೊರಹಾಕಿದ್ರು. ನಮ್ಮನ್ನ ಜೈಲ್ ಒಳಗಡೆ ಬಿಡಿ ಎಂದು ಪ್ರಮೋದ್ ಮುತಾಲಿಕ್ ಜೈಲಾಧಿಕಾರಿಗಳಿಗೆ ಒತ್ತಾಯಿಸಿದ್ರು. ಆದ್ರೆ ಸ್ಥಳದಲ್ಲಿದ್ದ ಜೈಲಾಧಿಕಾರಿ ಪಿ ಮಹದೇವ್, ಪ್ರಮೋದ್ ಮುತಾಲಿಕ್ ಸೇರಿದಂತೆ ಶ್ರೀರಾಮ್ ಸೇನೆ ಕಾರ್ಯಕರ್ತರನ್ನ ಮನವೊಲಿಸುವ ಹೈಡ್ರಾಮಾವೇ ನಡೆದು ಹೋಯ್ತು ಕಣ್ರಿ. ಈ ಮುಸ್ಲಿಂ ಗುಂಡಾಗಳಿಗೆ ಏನ್ ನೀವು ಬುರ್ಕ ಹಾಕೊಂಡು ಓಡಾಡಿಸ್ತೀರಿ? ನಮ್ಮ ಹಿಂದೂ ಹುಡುಗರನ್ನ ಯಾಕೆ, ಹಿಂದೂ ಹುಡುಗಿಯರು ಯಾಕೆ ಮುಟ್ತಾರೆ? ಯಾಕೆ ಅವರನ್ನು ನೀವು ರೇಪ್ ಮಾಡ್ತಾ ಇದ್ರಿ, ಕೊಲೆ ಮಾಡ್ತಾ ಇದ್ರಿ? ಜೈಲ್ಗಳು ಅಂತಂದರೆ ಇವತ್ತು ಆರೋಪಿಗಳು, ಅಪರಾಧಿಗಳು ಸುಧಾರಣೆ ಆಗುವಂಥ ಸೆಂಟರ್ಗಳು ಅಂತ ಹೇಳುವಂಥದ್ದು ಇಲ್ಲ. ಇವತ್ತು ಗೂಂಡಾಗಳ ತಾಣ ಆಗಿದೆ, ಕ್ರಿಮಿನಲ್ಸ್ ಬೆಳೆಯುವಂಥ ವ್ಯವಸ್ಥೆ ಆಗಿದೆ. ಹಿಂದೂ ಹುಡುಗಿಯರೇನು ಬೀದಿಗೆ ಬಿದ್ದಿದ್ದಾರ? ಮುತಾಲಿಕ್ ಕಿಡಿ, ಮುಸ್ಲಿಮರ ರಕ್ಷಣೆಗೆ ನಿಂತಿದೆ ಈ ಸರ್ಕಾರ ಅಂತ ಶ್ರೀರಾಮ್ ಸೇನೆ ಸಿಡಿಮಿಡಿ. ಒಟ್ಟಾರೆಯಾಗಿ ಜೈಲಿನೊಳಗೆ ಮೊಬೈಲ್ ಮತ್ತು ಮಾದಕ ವಸ್ತುಗಳು ಸುಲಭವಾಗಿ ಲಭ್ಯವಾಗ್ತಿವೆ. ಇಲ್ಲಿನ ಸಿಬ್ಬಂದಿಗಳು ಹಣದ ಆಸೆಗೆ ಕೈದಿಗಳೊಂದಿಗೆ ಕೈ ಜೋಡಿಸಿರುವುದು ಸ್ಪಷ್ಟವಾಗಿ ಕಂಡುಬರ್ತಿದೆ. ಇತ್ತೀಚೆಗಷ್ಟೇ ಡಿಜಿಪಿ ಅಲೋಕ್ ಕುಮಾರ್ ಅವರು ಜೈಲುಗಳಲ್ಲಿ ಡ್ರಗ್ಸ್ ಮತ್ತು ಮೊಬೈಲ್ ಜಾಲವನ್ನ ಬ್ರೇಕ್ ಮಾಡಲು ಡ್ರಗ್ ಟೆಸ್ಟ್ ಸೇರಿದಂತೆ ಹಲವು ಕಠಿಣ ಕ್ರಮಗಳನ್ನ ಘೋಷಿಸಿದ್ರು. ಆದ್ರೆ ಧಾರವಾಡ ಜೈಲಿನಲ್ಲಿ ಇಂತಹ ಕ್ರಮಗಳು ನಡೆಯುತ್ತಿರುವುದು ಇಲಾಖೆಯ ಉದ್ದೇಶಕ್ಕೆ ಸವಾಲೊಡ್ಡಿದೆ. ಮುಂದಿನ ದಿನಗಳಲ್ಲಾದ್ರೂ ಕೆಲ ಸೆಂಟ್ರಲ್ ಜೈಲುಗಳಲ್ಲಿರುವ ಕೆಟ್ಟ ವ್ಯವಸ್ಥೆ ತೊಲಗಿ ಕೈದಿಗಳ ಮನ ಪರಿವರ್ತನೆ ಮಾಡುವ ನಿಜವಾದ ಕೇಂದ್ರಗಳಾಗ್ತಾವ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ ಬ್ಯೂರೋ ರಿಪೋರ್ಟ್, ಧಾರವಾಡ. ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.